ಇರಾನ್ ಬಳಿ ಯಾವುದೇ ಶಕ್ತಿ ಉಳಿದಿಲ್ಲ, ಬರೀ ಮಾತು. ಮಧ್ಯಪ್ರಾಚ್ಯದ ರೌಡಿ ಸತ್ತಿದ್ದಾನೆ. ಸೇನೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಾಯುನೆಲೆ ನೌಕಾ ದಳಗಳೇ ಇಲ್ಲ ಎಂದು ಮೂದಲಿಸಿರುವ ಟ್ರಂಪ್ ಸಂಧಾನ ವಿಳಂಬ ಮಾಡುತ್ತಿರುವುದಕ್ಕೆ ತಕ್ಕ ಬೆಲೆ ತೆರಲೇಬೇಕು ಎಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ ಮೂಲಕ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಇದೀಗ ಇರಾನ್ಗೂ ಎಚ್ಚರಿಕೆಯನ್ನು ಕೊಟ್ಟು ಸಂಧಾನ ವಿಳಂಬ ಆಗುತ್ತಿರುವುದಕ್ಕೆ ಅಸಮಾಧಾನ ಹೊರಹಾಕಿದ್ದಾರೆ. ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇರಾನ್ ಸೇನೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ನೌಕಾಪಡೆ, ವಾಯುಸೇನೆ ಸಂಪೂರ್ಣವಾಗಿ ಸೋತು ಹೋಗಿದೆ. ಅಸ್ತಿತ್ವದಲ್ಲೇ ಇಲ್ಲ. ಇರಾನ್ ಕೇವಲ ಮಾತಾಡುತ್ತೆ ಅಷ್ಟೇ. ಕ್ರಮ ಕೈಗೊಳ್ಳಲು ಯಾವುದೇ ಶಕ್ತಿ ಉಳಿದಿಲ್ಲ. ಮಧ್ಯಪ್ರಾಚ್ಯದ ಬೆದರಿಸುವ ವ್ಯಕ್ತಿ ಸತ್ತು ಹೋಗಿದ್ದಾನೆ. ಇರಾನ್ಗೆ ಸಹಕಾರಿಯಾಗಬಹುದಾಗಿದ್ದ ಒಪ್ಪಂದ, ಸಂಧಾನ ಮಾತುಕತೆಯನ್ನು ಅಂತಿಮಗೊಳಿಸಲು ಅವರು ಬಹಳ ವಿಳಂಬ ಮಾಡಿದ್ದು ಅದಕ್ಕೆ ತಕ್ಕ ಬೆಲೆ ತೆರಲಿದ್ದಾರೆ ಎಂದು ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇನ್ನೊಂದೆಡೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರು ಯುದ್ಧವೂ ಇಲ್ಲ, ಶಾಂತಿಯೂ ಇಲ್ಲದ ಸುದೀರ್ಘ ಸ್ಥಿತಿಯಿಂದ ಹೊರಬರಬೇಕೆಂದು ಹೇಳಿದ್ದು, ಪರಿಸ್ಥಿತಿಯನ್ನು ಬಗೆಹರಿಸಲು ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಅವರು ಅನುಮತಿ ನೀಡಿದ್ದಾರೆ ಎಂದು ಬಹಿರಂಗಪಡಿಸಿದ್ದಾರೆ. ಇರಾನ್ ಯುದ್ಧ ಬಯಸೋದಿಲ್ಲ, ಆದರೆ ಅವರು ದಾಳಿ ಮಾಡಿದರೆ ಸುಮ್ಮನಿರುವುದಿಲ್ಲ, ಜೊತೆಗೆ ಯುದ್ಧದಿಂದ ಹಿಂದೆಯೂ ಸರಿಯುವುದಿಲ್ಲ ಎಂದು ಮಸೂದ್ ಟೆಹರಾನ್ನ ವಹುವತ್ ಹಾಲ್ನ ಸಮಾರಂಭದಲ್ಲಿ ಹೇಳಿದ್ದಾಗಿ ಇರಾನ್ನ ISNA ಮಾಧ್ಯಮ ವರದಿ ಮಾಡಿದೆ. ಅಮೆರಿಕ ಇರಾನ್ ನಡುವೆ ದಾಳಿ ಪ್ರತಿದಾಳಿಗಳು ಮುಂದುವರೆದಿವೆ. ಅಮೆರಿಕ ದ್ವಂದ್ವ ನೀತಿಗೆ ಇರಾನ್ ಕಿಡಿಕಾರಿದೆ. ಅಮೆರಿಕ ಪದೇ ಪದೇ ಸಂಧಾನದ ಷರತ್ತುಗಳನ್ನು ಬದಲಿಸುತ್ತಿರುವ ಬಗ್ಗೆಯೂ ಹೇಳಿಕೊಂಡಿದೆ. ಇನ್ನೊಂದೆಡೆ ಇರಾನ್ ಅಮೆರಿಕ ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದರೂ ತೈಲ ಬೆಲೆಯಲ್ಲಿ ಸ್ಥಿರತೆ ಕಂಡುಬಂದಿದೆ. ಈ ಎಲ್ಲ ಘಟನೆಗಳು ಮುಂದೆ ಇನ್ಯಾವ ಹೊಸ ತಲೆನೋವನ್ನು ತರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.